ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಹೊಸ ಇನ್ಫಾರ್ಮೇಷನ್ಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮೊದಲಿಗೆ ನೀವೇನು ಮಾಡಬೇಕಾಗುತ್ತಂದರೆ ಕ್ರೋಮಲ್ಲಿ ಹೋಗ್ಬಿಟ್ಟು ಈ ಒಂದು ಲಾಗಿನ್ ಮ್ಯಾನೇಜರ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಬಂದುಬಿಟ್ಟು ನಾನು NSDLಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ NSDLನ ಆ್ಯಕ್ಟಿವೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಲಾಗಿನ್ ID ಪಾಸ್ವರ್ಡ್ ಇತ್ತು ಅಂದರೆ ನೀವು NSDLನಲ್ಲಿ ತುಂಬ ಚೆನ್ನಾಗಿ ಈಸಿಯಾಗಿ ಅಪ್ಲಿಕೇಶನ್ ಹಾಕೋಬೋದು. ಮೊದಲಿಗೆ ನೀವು ಲಾಗಿನ್ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದರೆ ನಿಮ್ಮ ಒಂದು ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಹಾಕಿ ಕೆಳಗಡೆ ತೋರಿಸಿರೋ ಕ್ಯಾಪ್ಚಾ ಕೊಟ್ಟು ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಇದೇನಾಗುತ್ತೆ ಅಂದರೆ ಒಂದು OTPನ ಕೇಳುತ್ತೆ. ಒಂದು ಮೇಲ್ ID ಅಥವಾ ಮೊಬೈಲ್ ನಂಬರ್ಗೆ ಒಂದು OTPನ ಕಳಿಸಿ ಆ ಒಂದು OTPನ ನೀವಿಲ್ಲಿ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ NSDL ಅವ್ರ ಕಡೆಯಿಂದ ಒಂದು ಪ್ಯಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕುವಂಥ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ, ನಾನಿಲ್ಲಿ ಮೊದಲಿಗೆ ನಿಮಗೆ ಹೋಮ್ ಬಟನ್ಗೆ ಹೋಗ್ಬಿಟ್ಟು ಹೋಮಿಂದ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ಥರ ಹೋಮ್ ಬಂತು ಅಂದರೆ ಇಲ್ಲಿ ಅಕ್ಸೆಪ್ಟೆನ್ಸ್ಗೆ ಹೋಗಿ ಅಕ್ಸೆಪ್ಟೆನ್ಸಿಂದನೇ ಇಂಡಿಯನ್ ಸಿಟಿಜನ್ ಅಂತ ಕ್ಲಿಕ್ ಮಾಡಿ ಈ ಒಂದು ಪಾಪಪ್ನ ಓಕೆ ಕೊಟ್ಟರೆ ನಿಮಗೆ ಈ ಒಂದು ಪ್ಯಾನ್ ಕಾರ್ಡ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಕ್ಯಾಟಗರಿ ಆಫ್ ಅಪ್ಲಿಕೆಂಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಬಂದುಬಿಟ್ಟು ಇಂಡಿವಿಜುವಲ್ ಹಾಕಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಪ್ಲಿಕೆಂಟ್ಸ್ನ ನೇಮ್ ಇದೆ. ಅಪ್ಲಿಕೆಂಟ್ ನೇಮ್ ಬಂದುಬಿಟ್ಟು ಇಲ್ಲಿ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಅಂತ 3 ನೇಮಲ್ಲಿ ಕರೀತಾರೆ. ಇಲ್ಲಿ ಸರ್ ನೇಮ್ ಅಂದರೆ ನಿಮ್ಮ ಒಂದು ಇನಿಷಿಯಲ್ನ ಹಾಕೋಬೋದು, ಇಲ್ಲಾಂದರೆ ನಿಮ್ಮ ಒಂದು ಹೆಸರನ್ನ ಹಾಕೋಬೋದು ಕೂಡ. ಇಲ್ಲಿ ಫಸ್ಟ್ ನೇಮ್ ಬಂದುಬಿಟ್ಟು ನಿಮ್ಮ ಒಂದು ಹೆಸರಾಗಿರ್ತದೆ. ಸೊ ಹಾಗಾಗಿ ಕರೆಕ್ಟಾಗಿ ನಿಮ್ಮ ಒಂದು ಹೆಸರನ್ನ ನೋಡಿಕೊಂಡು ಫಸ್ಟ್ ನೇಮ್ ಯಾವುದು, ಮಿಡಲ್ ನೇಮ್ ಯಾವುದು, ಲಾಸ್ಟ್ ನೇಮ್ ಯಾವುದು ನೋಡಿ ಹಾಕ್ಕೊಳ್ಳಿ. ನೋಡಿ, ಇದು ಒಂದು ಧೃತಿ N ನಾಗೇಶ್ ಅಂತ ಹೇಳ್ಬಿಟ್ಟು ಧೃತಿ ಅನ್ನೋದನ್ನು ನಾನು ಫಸ್ಟ್ ನೇಮಲ್ಲಿ ಹಾಕಿದ್ದೀನಿ. ಮಿಡಲ್ ನೇಮ್ ಬಂದುಬಿಟ್ಟು ನಾಗೇಶ್ N ಅನ್ನೋದು ಹಾಕಿದ್ದೀನಿ. ಹೆಚ್ಚಿನ ಹಲಾಲೆ ಅನ್ನೋದನ್ನ ನಾನು ಲಾಸ್ಟ್ ನೇಮ್ಗೆ ಹಾಕಿದ್ದೀನಿ. ಓಕೆನಾ. ಧೃತಿ N ಹಲಾಲೆ ಅಂತೇಳಿ ಬರ್ತದೆ ಇವರ ಒಂದು ಹೆಸರು. N ಅಂದರೆ ನಾಗೇಶ್, ಅದನ್ನು ನಾನು ಮಿಡಲ್ ನೇಮ್ಗೆ ಹಾಕಿದ್ದೀನಿ. ಈ ಥರ ನಿಮ್ಮ ಒಂದು ಹೆಸರು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಫಾದರ್ ನೇಮ್ನ ಕೇಳುತ್ತೆ. ಇಲ್ಲಿ ನಿಮ್ಮ ಫಾದರ್ ನೇಮ್ ಹಾಕ್ಬೋದು ಅಥವಾ ಮದರ್ ನೇಮ್ನ ಕೂಡ ಹಾಕ್ಬೋದು. ಅದು ನಿಮ್ಮ ಚಾಯ್ಸು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಇನ್ ಕೇಸ್ ಅವ್ರದ್ದು ಕೂಡ ಇನ್ಷಿಯಲ್ಸ್ ಇತ್ತು ಅಂದರೆ ಇನ್ಷಿಯಲ್ ಎಕ್ಸ್ಪ್ಲನೇಷನ್ ಕಂಪಲ್ಸರಿ ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ. ನಾನಿಲ್ಲಿ ಫಾದರ್ ನೇಮ್ನ ಹಾಕ್ತಾಯಿದ್ದೀನಿ, ಸೊ ಮದರ್ ನೇಮ್ ಬೇಕಾಗಿಲ್ಲ. ಆ್ಯಂಡ್ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಆ್ಯಸ್ ಪರ್ ನಿಮ್ಮ ಆಧಾರ್ ಕಾರ್ಡು ಅಥವಾ ನೀವು ಏನು ಡಾಕ್ಯುಮೆಂಟ್ನ ನೀವು ಸಬ್ಮಿಟ್ ಮಾಡ್ತಿದ್ರೋ ಅದ್ರ ಪ್ರಕಾರ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ಡಾಕ್ಯುಮೆಂಟ್ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಾನು ಆಧಾರ್ ಕಾರ್ಡ್ನ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ ಡೇಟ್ ಆಫ್ ಬರ್ತ್ ಪ್ರೂಫ್ಗೆ. ಡೇಟ್ ಆಫ್ ಬರ್ತ್ ಆದ ನಂತರ ಕೆಳಗಡೆ ಏನಿದೆ ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದುಬಿಟ್ಟಿದ್ದು ISD ಕೋಡು, STD ಕೋಡು ಮತ್ತು ಟೆಲಿಫೋನ್ ನಂಬರ್ ಅಂತ ಇದೆ. ಸೊ ಇದು 3 ಮ್ಯಾಂಡೇಟ್ರಿಯಾಗಿ ಎಂಟರ್ ಮಾಡಲೇಬೇಕು. ಸ್ಟಾರಲ್ಲಿರೋ ಮಾರ್ಕ್ಸ್ನ ಕಂಪಲ್ಸರಿ ಎಂಟರ್ ಮಾಡಲೇಬೇಕು. ಓಕೆ. ಅವರ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಬಂತು ಅಂದರೆ ಇಮೇಲ್ ID ಅಂತ ಇದೆ. ಇಮೇಲ್ ID ಕೂಡ ನೀವು ಇಲ್ಲಿ ಎಂಟರ್ ಮಾಡೋದ್ರಿಂದ ನಿಮ್ಮ ಪ್ಯಾನ್ ಕಾರ್ಡ್ ಏನಾರ ಕಳೆದೋಯ್ತು, ಲಾಸ್ಟ್ ಆಯಿತು ಅಂದರೂ ಕೂಡ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ನೀವು ತೊಗೋಬೋದು ಮತ್ತು ಈ ಪೆನ್ನ ಕೂಡ ಈಸಿಯಾಗಿ ಕಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಕಮ್ಯುನಿಕೇಷನ್ ಅಡ್ರೆಸ್ ಬಂದುಬಿಟ್ಟು ಇಂಡಿಯನ್ ಅಂತ ಹಾಕಿ. ನೆಕ್ಸ್ಟು ನೇಮ್ ಆ್ಯಸ್ ಪರ್ ಆಧಾರ್ ಅಂತಿದೆ. ಸೊ ಆ್ಯಸ್ ಪರ್ ಆಧಾರ್ ನಿಮ್ಮ ಹೆಸರು ಹಾಕಿ. ಪ್ಯಾನ್ ಕಾರ್ಡ್ ಎಲ್ಲಿ ಡಿಸ್ಪ್ಯಾಚ್ ಆಗಬೇಕಂತ ಇದೆ, ಸೊ ಅದನ್ನು ಹಾಕಿ. ಮತ್ತು ನಿಮ್ಮ ಒಂದು ಆಧಾರ್ ನಂಬರ್ನ ಕೇಳುತ್ತೆ. ಸೊ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಇದಕ್ಕೆ ಆಧಾರ್ ಕಾರ್ಡು ಮ್ಯಾಂಡೇಟ್ರಿಯಾಗಿರಬೇಕಾಗುತ್ತೆ. ಬಿಕಾಸ್ ಆಧಾರ್ ನಂಬರಲ್ಲಿ ಕೇಳೋದ್ರಿಂದ ಆಧಾರ್ ಕಾರ್ಡ್ ಮಾಡಿಸಿರಲೇಬೇಕು ಯಾರೇ ಒಂದು ಪ್ಯಾನ್ ಕಾರ್ಡ್ ಮಾಡಿಸ್ಬೇಕಂದ್ರೂ. ನೆಕ್ಸ್ಟ್ ಇಲ್ಲಿ ಬಂತು ಅಂದರೆ ಆ ಒಂದು RA ಅಡ್ರೆಸ್ ಇದೆಯಲ್ಲ ಅದು ಬಂದುಬಿಟ್ಟು ಇಂಡಿಯನ್ ಅಂತೇಳ್ಬಿಟ್ಟು ಹಾಕಿ. ಪ್ರೂಫ್ ಆಫ್ ಐಡೆಂಟಿಟಿ ಬಂದುಬಿಟ್ಟು ಇಲ್ಲಿ ನಾನು ಎಲ್ಲದಕ್ಕೂ ಆಧಾರ್ ಕಾರ್ಡ್ನೇ ಕೊಡ್ತಾಯಿದ್ದೀನಿ. ಅಡ್ರೆಸ್ ಪ್ರೂಫ್ಗೂ ಅಷ್ಟೇ ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ಗೂ ಅಷ್ಟೇ. ಇಲ್ಲೆಲ್ಲದಕ್ಕೂ ನಾನು ಆಧಾರ್ ಕಾರ್ಡ್ನ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ಇಂಡಿಯನ್ ಸಿಟಿಜನ್ ಅಂತೇಳಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ಟೇಟ್ ಕರ್ನಾಟಕ ಆ್ಯಂಡ್ ಸ್ಟೇಟಲ್ಲಿ ಸಿಟಿನೂ ಕೂಡ ಸೆಲೆಕ್ಷನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಏರಿಯಾ ಕೋಡ್ನ ಸೆಲೆಕ್ಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಇದೆಲ್ಲ ಸೆಲೆಕ್ಷನ್ ಆಯಿತು ಅಂದರೆ ನಿಮ್ಮ ಒಂದು ಜೆಂಡರ್ ಸೆಲೆಕ್ಷನ್ ಮಾಡಿಕೊಂಡು ಡೆಮೋಗ್ರಫಿಕ್ ವೆರಿಫೈ ಮಾಡಬೇಕಾಗುತ್ತೆ. ಇದು ವೆರಿಫೈ ಆಯಿತು ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಮುಗ್ದೋಗುತ್ತೆ. ಇದ ನಂತರ ನೀವು ಇದಕ್ಕೆ ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಷ್ಟೇ ಸ್ನೇಹಿತರೆ, ಈಸಿಯಾಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ನ ನೀವು ಒಂದು NSDLಲ್ಲಿ ಹಾಕೋದು ತಿಳ್ಕೊಂಡಿದ್ದೀರ ಅಂದ್ಕೋತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.